ಚಿತ್ರದುರ್ಗದ ಜವನಗೊಂಡನಹಳ್ಳಿಯಲ್ಲಿ ಅತಿ ದೊಡ್ಡ ಬಸ್ ದುರಂತ ಸಂಭವಿಸಿದೆ. ಒಬ್ರಲ್ಲ ಇಬ್ರಲ್ಲ ಈ ಬಸ್ ದುರಂತದಲ್ಲಿ 10ಕ್ಕೂ ಹೆಚ್ಚು ಜನ ಸಜೀವ ದಹನಗೊಂಡಿದ್ದಾರೆ. 21ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರೆಲ್ಲರನ್ನ ಕೂಡ ತಾಲೂಕು ಮತ್ತು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಘಟನೆ ನಡೆದಿರುವ ಸ್ಥಳದಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಸಾಗ್ತಾ ಇದೆ. ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಈಗಲೂ ಕೂಡ ತೆರವು ಕಾರ್ಯಾಚರಣೆ, ಮತ್ತೊಂದು ಕಡೆ ಮೃತದೇಹವನ್ನ ಹೊರತೆಗೆಯುವ ಕಾರ್ಯಾಚರಣೆ ಸ್ಥಳದಲ್ಲಿ ಮುಂದುವರೆದಿರುವ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಿನ್ನೆ ರಾತ್ರಿ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಇಂದ ಹೊರಟಂತಹ ಸಿ ಬರ್ಡ್ ಬಸ್ ಚಿತ್ರದುರ್ಗ ಎಂಟ್ರಿ ಆಗ್ತಾ ಇದ್ದಂತೆ ಜವನಗೊಂಡನಹಳ್ಳಿಯಲ್ಲೇ ಕಂಟೈನರ್ ಅದೆಲ್ಲಿತ್ತೋ ಗೊತ್ತಿಲ್ಲ, ಡಿವೈಡರ್ ಏರಿ ಬಂದು ಬಸ್ಗೆ ಡಿಕ್ಕಿ ಹೊಡೆದಿರುವ ಪರಿಣಾಮ ಇಂಥದೊಂದು ದುರಂತ ಸಂಭವಿಸಿದೆ. ಓಕೆ, ಸಿ ಬರ್ಡ್ ಬಸ್ನ ಮಾಲೀಕರು ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ತಮಗೆ ಪ್ರಾಥಮಿಕವಾಗಿ ಏನ್ ಮಾಹಿತಿ ಸಿಕ್ಕಿದೆ ಈ ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ? ಅದೇ ಮೇಡಮ್, ಆಪೋಸಿಟ್ ಇಂದ ವೆಹಿಕಲ್ ಬಂದು ಡೈರೆಕ್ಟ್ ಹಿಟ್ ಆಗಿದೆ ಡೀಸೆಲ್ ಟ್ಯಾಂಕರ್. ಸೊ ಆ ಟೈಮ್ ನಲ್ಲಿ ಫೈರ್ ಕ್ಯಾಚ್ ಆಗಿದೆ ಅಂತ ಇನ್ಫಾರ್ಮೇಶನ್ ಗೊತ್ತಾಯ್ತು. ಮಾತ್ರ ಗೊತ್ತಾಯ್ತು. ಡ್ರೈವರ್ ಪಾಪ ಕಂಟ್ರೋಲ್ ಇರಲಿಲ್ಲ, ಅವನ ಸಿಚುವೇಶನ್, ಅವನಿಗೂ ಕೂಡ ಇಂಜುರಿ ಆಗಿತ್ತು. ಸೊ ಅವನು ನಾವು ಇವಾಗ ಹುಬ್ಳಿಗೆ ಶಿಫ್ಟ್ ಮಾಡಿದ್ದೀವಿ ಹೆಚ್ಚಿನ ಚಿಕಿತ್ಸೆಗೋಸ್ಕರ. ರಾತ್ರಿನೇ ನಾವು ಸುಮಾರು. ಓಕೆ ನಾಗರಾಜ್ ಸರ್, ತಮಗೆ ಮಾಹಿತಿ ಇರೋ ಪ್ರಕಾರ ನಿಮ್ಮ ಬಸ್ ಅಲ್ಲಿ ಎಷ್ಟು ಜನ ಪ್ರಯಾಣ ಬೆಳೆಸಿದ್ರು? ಯಾಕಂದ್ರೆ ಆನ್ಲೈನ್ ಬುಕ್ಕಿಂಗ್ ಗಳ ಆಗಿರುತ್ತೆ, ತಮಗೆ ಕ್ಲಾರಿಟಿ ಇರುತ್ತೆ. ಎಷ್ಟು ಜನ ಪ್ರಯಾಣ ಬೆಳೆಸಿದ್ರು, ಎಷ್ಟು ಜನ ಸಾವಿಗೀಡಾಗಿದ್ದಾರೆ, ಅಟ್ಲೀಸ್ಟ್ ಏನಾದ್ರು ಮಾಹಿತಿ ಇದೆಯಾ? ಮೇಡಮ್, 29 ಜನ ನಮ್ಮ ಬಸ್ ಅಲ್ಲಿ ಜರ್ನಿ ಮಾಡಿದ್ದಾರೆ. ಓಕೆ. ಅದರಲ್ಲಿ ಪಾಪ ಸಾಕಷ್ಟು ಜನ ನಮ್ಮ ಹೆಣ್ಮಕ್ಳು ಇದ್ದಾರೆ. ಓ, ಎಲ್ಲ ಹೆಣ್ಮಕ್ಳು ಜಾಸ್ತಿ ಇದ್ರು. ಹೌದು. ಸ್ಪೆಷಲ್ 25 ಜನ ಗೋಕರ್ಣ ಬುಕ್ ಆಗಿದ್ದಾರೆ. 2 ಸೀಟು ಕುಮಟ, 2 ಸೀಟು ಶಿವಮೊಗ್ಗ. ಓಕೆ. ಅದ್ರಲ್ಲಿ ನನ್ನ ಸ್ನೇಹಿತರು ಸಿಸ್ಟರ್ ಕೂಡ, ಒಬ್ಬ ನನ್ನ ಪರಿಚಯ ಸಿಸ್ಟರ್ ಕೂಡ ಅದರಲ್ಲೇ ಇದ್ರು. ಅವ್ರದ್ದು ಏನಾಗಿದೆ ಅಂತ ನಮಗೆ ಸಿಗ್ತಾ ಇಲ್ಲ. ರಾತ್ರಿ 3:30-4 ಗಂಟೆ ನಮ್ಗೆ 16 ಜನ ಮಾಹಿತಿ ಲೈನಿಗೆ ಬಂದ್ರು. ಇನ್ನು 12 ಜನ ನಮಗೆ ರಾತ್ರಿ 3 ಗಂಟೆಯಿಂದ ಆಚೆಗೆ ಲೈನಿಗೆ ಬರಲಿಲ್ಲ. ಸೊ ಇವಾಗ ಅಲ್ಲಿ ಏನಾಗಿದೆ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತಾ ಇಲ್ಲ ನಮಗೇನು. ನಾಗರಾಜ್ ಸರ್, ಇದು AC ಕೋಚಾ ಅಥವಾ ನಾನ್ AC ಕೋಚಾ ಇದು ಬಸ್? ನಾನ್ AC ಕೋಚ್ ಮೇಡಮ್. ನಾನ್ AC ಕೋಚ್. ಬಟ್ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಹೊಡೆದಿರುವ ಪರಿಣಾಮ ಹಿಂಗಾಗಿದೆ ಅಂತ ಅನ್ಸುತ್ತಾ? ಹಾ ಮೇಡಮ್. ನಾಗರಾಜ್ ಸರ್, ಪೊಲೀಸರು ಕಾಲ್ ಮಾಡಿದ್ರಾ? ತಮಗ್ ಬರಕ್ ಹೇಳಿದಾರಾ? ಎಷ್ಟು ಮಾಡಿದರೆ ಮಾಹಿತಿ ಕೂಡ ಕೊಟ್ಟಿದ್ದೀನಿ. 3 ಗಂಟೆ ರಾತ್ರಿನಲ್ಲಿ ಅವ್ರು ಹೇಳಿದ್ರು. ಏನೇನಿದೆ ಅವ್ರು ಕೇಳಿದಾರೆ ಎಲ್ಲಾನು ಕೂಡ ಕೊಟ್ಟಿದ್ದೀವಿ. ಮತ್ತೆ ನಮ್ಮವ್ರು ಆಲ್ರೆಡಿ ಇಮಿಡಿಯೇಟ್ ಪಕ್ಕದಲ್ಲಿ ನಮಗೊಂದು ಪರಿಚಯಸ್ಥರು ಹೋಟೆಲ್ ಎಲ್ಲ ಇದೆ, ಅವ್ರಿಗೆಲ್ಲ ಸ್ಪಾಟ್ಗೆ ಹೋಗಿ ಅವ್ರ ಜೊತೆ ಸ್ಪಂದಿಸ್ತಾ ಇದ್ದೀನಿ. ನಮ್ಮ ಮ್ಯಾನೇಜರ್ಸ್ ಕೂಡ ಹೊಂಟಿದ್ರು ಅಲ್ಲಿಗೆ, ನಾನು ಅಂತೀವಿ. ನೀವು ಹೋಗ್ತಾ ಇದ್ದೀರಾ ಈಗ? ಹಾ ಮೇಡಮ್. ಈಗ ಹೋಗ್ಲೇಬೇಕಲ್ಲ ಮೇಡಮ್, ಈ ಪರಿಸ್ಥಿತಿ ಯಾರಿಗೆ ಬೇಕು. ಹೌದು. ಓಕೆ ನಾಗರಾಜ್ ಸರ್, ಈಗ ಹೆಂಗೆ ಮೃತ ಕುಟುಂಬಸ್ಥರುಗಳಿಗೆ ತಾವೇನಾದ್ರೂ ನೆರವಾಗಿ ನಿಂತ್ಕೊಳ್ತೀರಾ? ನಾವೇನ್ ನೆರವು ಅನ್ನೋದಕ್ಕೆ ಮೇಡಮ್, ಅವ್ರ ಯಾವ ತರದಲ್ಲಿ ನಾವು ಅವ್ರಿಗೆ ಏನ್ ಮಾಡ್ಬೇಕು ಅದು ಹೆಂಗ್ ಕೊಡೋರು ಶಕ್ತಿ ಕೊಡ್ತಾನೋ ಗೊತ್ತಿಲ್ಲ. ಏನಿದೆ ಅಂತ. ಬಟ್ ಎಷ್ಟು ಜನ ಹೆಣ್ಮಕ್ಳು ಇದ್ರು ಅಂತ ತಾವೇ ಹೇಳಿದ್ರಿ, ಜಾಸ್ತಿ ಜನ ಹೆಣ್ಮಕ್ಳು ಗೋಕರ್ಣದ ಕಡೆಗೆ ಹೊರಟಿದ್ರು ಅಂತ ಎಲ್ಲ. ಅಲ್ಲ ನಾಗರಾಜ್ ಸರ್, ಎಲ್ಲಾ ಸಾಲು ರಜೆ ಪಾಪ, ಅದ್ ಏನ್ ಕನಸುಗಳನ್ನ ಇಟ್ಕೊಂಡು ನಿಮ್ ಬಸ್ ಹತ್ತಿದ್ರೋ ಗೊತ್ತಿಲ್ಲ. ತಮ್ಮ ಸ್ನೇಹಿತರ ವೈಫ್ ಕೂಡ ಇದ್ರ ಅದ್ರಲ್ಲಿ? ಸಿಸ್ಟರ್ ಕೂಡ ಇದ್ರಾ? ನಾಗರಾಜ್ ಸರ್, ಓಕೆ, ಹೇಳಿ ಸರ್, ಹೇಳಿ. ನಮ್ಮಲ್ಲಿ ಪರಿಚಯ ಹತ್ರ ಓಡಾಡ್ತಾ ಇರ್ತಾರೆ ಎಲ್ಲ. ಓಕೆ, ಫಸ್ಟ್ ಫೋನ್ ಬಂತಲ್ಲ ನಾಗರಾಜ್ ಸರ್, ಈ ರೀತಿ ಅವಘಡ ಆಗಿದೆ ಅಂತ, ಏನ್ ಕ್ಲಾರಿಟಿ ಸಿಕ್ತು ನಿಮ್ಗೆ ಆ ಹಂತದಲ್ಲಿ? ಯಾಕಂದ್ರೆ ಏನು ಗೊತ್ತಾಗಲ್ಲ ಆ ಟೈಮ್ಗೆ. ನನಗೇನ್ ಮಾತಾಡ್ಬೇಕಂತ 3 ದಿನ ½ ಏನೂ ಮಾಡಿಲ್ಲ, ಆಗಿಲ್ಲ ನನಗೆ ಕಂಟ್ರೋಲ್. ನನಗೇನ್ ಆಗ್ಬೇಕು ಅಂತ ಗೊತ್ತಾಗಲ್ಲ, ಶಾಕ್ ಆಗಿ ನಾನು ಕೂತ್ಕೊಂಡ್ಬಿಟ್ಟೆ. ಆ ನಂತರ ನನಗೆ ತಿರ್ಗಾ ನೋಡಿ ಹೇಗ್ ಮಾಡ್ಬೇಕು ಅಂದ್ರೆ ಏನೂ ಸಿಗ್ಲಿಲ್ಲ. ಕೊನೆಗೆ ನಂಬರ್ಗಳು ತಗೊಂಡು ಟ್ರೈ ಮಾಡಕ್ಕೆ ನಮ್ಮ ಕಾಲ್ ಸೆಂಟರ್ ಫೋನ್ ಮಾಡಿ
ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಹ್ಮ್ 3 ಗಂಟೆ ನಂತರ. ಹ್ಮ್ ಸಖತ್ ರಿಸ್ಕಿ ಜಾಬ್ ಅಲ್ವಾ ಸರ್ ಇದು? ಯಾವ ಟೈಮಿಗೆ ಹೆಂಗೆ ಏನಾಗುತ್ತೆ ಅಂತ ಅಂದಾಜೇ ಇರಲ್ಲ ಅಲ್ವಾ? ನಮ್ದು ಈ ಲೈನ್ ಬಗ್ಗೆ ಹೇಳಲಿಕ್ಕೆ ಇದು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ದುರ್ದೈವದ ಪರಿಸ್ಥಿತಿ ಇದು. ಹ್ಮ್ ಅಲ್ಲ ಸರ್, ಬಸ್ ಡ್ಯಾಮೇಜ್ ಆದ್ರೂ ಅಪಘಾತ ಆದ್ರೂ ಅದೆಲ್ಲ ನೀವು ಭರಿಸ್ಬಿಡ್ತೀರಾ, ಬಟ್ ಪ್ರಾಣಗಳು ಹೋದಾಗ ಅದನ್ನ ಸಹಿಸ್ಕೊಳಕ್ ಆಗಲ್ಲ ಅದನ್ನ ಅಂತ. ಏನು ಮಾಡೋದು ಅದನ್ನ ನಮ್ಗೆ ಯಾರ ಕೈಲೂ ಶಕ್ತಿ ಇಲ್ಲ ಬಿಡಿ. ಅದೇವ್ರೆ ಏನ್ ದಾರಿ ತೋರಿಸ್ತಾರ ಗೊತ್ತಿಲ್ಲ. ಹ್ಮ್ ಸರ್, ಈಗ ನಿಮ್ ಬಸ್ ಚಾಲಕ ಅವ್ರು ಆರಾಮಾಗಿದ್ದಾರಾ? ಮೋಸ್ಟ್ಲಿ ಅವ್ರು ಚಿಕಿತ್ಸೆ ಪಡಿತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಇಲ್ಲ, ಅವನ್ನ ಹುಬ್ಳಿಗ್ ಶಿಫ್ಟ್ ಮಾಡಿದ್ವಿ. ಇಲ್ಲ ಆಗಲ್ಲ ಅಂತ ಗೊತ್ತಾಯ್ತು, ಅವ್ನ ಕಾಲ್ ಡ್ಯಾಮೇಜ್ ಆಗಿತ್ತು. ಅಂದ್ರೆ ಹುಬ್ಳಿಗೆ ಡ್ರೈವರ್ ಸ್ಥಿತಿ ಗಂಭೀರ ಇದೆಯಾ? ಹಾ, ಸ್ವಲ್ಪ ಕಾಲ್ಗೆಲ್ಲ ಫ್ರಾಕ್ಚರ್ ಆಗಿದೆ. ಓ, ಫ್ರಾಕ್ಚರ್ ಆಗಿದೆ. ಹುಬ್ಳಿಗೆ ಕರ್ಕೊಂಡು ಹೋದ್ರಾ ಸರ್ ಅವ್ರನ್ನ? ಹೌದು ಹೌದು. ಸರಿ, ಇದನ್ನ ಉಳಿದಂತೆ ಕಂಡಕ್ಟರ್ ಇದ್ರಾ ಅಥವಾ ಕ್ಲೀನರ್ ಈ ತರ ಅವನಿಗೇನಾಗಿಲ್ಲ, ಅವನು ಆರಾಮಿದ್ದಾನೆ, ಅವನು ಆರಾಮ. ಓಕೆ, ಕಂಡಕ್ಟರ್ ಆರಾಮಾಗಿದ್ದಾರೆ. ಏನೇನು ಇಲ್ಲ, ಅವನಿಗೊಂದು ಸ್ಮಾಲ್ ಇಂಜುರಿನೂ ಕೂಡ ಆಗಿಲ್ಲ. ಸ್ಮಾಲ್ ಇಂಜುರಿನು. ಸರ್, ಇನ್ನೊಂದು ಕ್ಲಾರಿಟಿ ಸರ್, ಕೊನೆಯದಾಗಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ನಾನು. ಈ ಬಸ್ಸಲ್ಲಿ ಎಕ್ಸಿಟ್ ಡೋರು ಅಥವಾ ಎಕ್ಸಿಟ್ ಹಾಕೋದಕ್ಕೆ ಏನಾದರೂ ಅವಕಾಶಗಳು ಇತ್ತಾ ಸರ್? 3 ಡೋರ್ ಇದೆ ಮೇಡಮ್. ಒಂದು ಫ್ರಂಟ್ ಡೋರ್ ಇದೆ, ಆ ಡೋರ್ ಓಪನ್ ಇದೆ. ಓಕೆ. ರೈಟ್ ಸೈಡ್ ಒಂದು ಡೋರ್ ಇದೆ, ಬ್ಯಾಕ್ ಸೈಡ್ 3 ಡೋರ್ ಇದೆ ವೆಹಿಕಲ್. ಓ, 3 ಡೋರು ಎಕ್ಸಿಟ್ ಡೋರ್ ಆಗಿತ್ತು. ಓಕೆ, ಬಟ್ ಏನಾಗ್ತಿದೆ ಅಂತ ಗೊತ್ತಾಗೋಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದಾರೆ ಪಾಪ ಕೆಲವರು. ಇನ್ನು ಗೊತ್ತಾದವರು ಹಾರಿ ಜೀವ ಉಳಿಸ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ವಿ ನಾವು. ಓಕೆ,